ಅದಕ್ಕೆ ನೋಡಿ, ನಾವು ರಾಜ್ಯ ಸರ್ಕಾರದವರು ತಿಂಗಳ ಒಂದು ಫ್ಯಾಮಿಲಿಗೆ 2,000 ಕೊಡ್ತಾರೆ. ಅವ್ರು ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ. ಬಸ್ಸಿಗೆ ಅಡ್ಡಾಡಕ್ಕೆ ಅವ್ರ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರದವರು ಏನನ್ನೂ ಕೊಡ್ತಾ ಇಲ್ಲ. ಇಲ್ಲಿ MP ಗಳು ಯಾರು ಬಾಯಿ ಬಿಡಲಿಕ್ಕೆ ತಯಾರಿಲ್ಲ. ಯಾವತ್ತಾದರೂ ನಿಮ್ಮ MP ಗಳು ಯಾರು ಬಾಯಿ ಬಿಟ್ಟು ಮಾತಾಡಿದ್ದಾರೆ? ಎಲ್ಲಿದ್ದಾರೆ MP ಗಳು? ಅವರು ಈ ನಾಡಿನಲ್ಲಿ ಇದ್ದಾರೆ. ಅವರು MP ಗಳು ಈ ನಾಡಿನಲ್ಲಿ ಇಲ್ಲ. ಯಾವ ಥರ ಬರಗಾಲ ವಿಜಿಟ್ ಮಾಡಿದ್ದಾರೆ? ಯಾವ ಥರ MP ಗಳು ಇಲ್ಲ? ನಮ್ಮ ಕೇಂದ್ರ ಸರ್ಕಾರದಿಂದ ಇಷ್ಟು ಹಣ ತಂದು ಕೊಡ್ತೈತೆ ಯಾರಾದರೂ ಬಾಯಿ ಬಿಟ್ಟಿದ್ದಾರೆ? ಇಂಥವ್ರು ಈ ರಾಜ್ಯದ MP ಗಳು ಬೇಕಾ ನಮಗೆ? ಜನ ಇವ್ರ ಮೇಲೆ ಏನು ನಿರೀಕ್ಷೆ ಇಟ್ಕೊಂಡು ಕಳಿಸಿದ್ರು? ಈ ರಾಜ್ಯದ ಹಿತದೃಷ್ಟಿಯಿಂದ ಯಾರ್ಯಾರು ಮಾತಾಡಿದ್ರು ಪಾರ್ಲಿಮೆಂಟ್? ರಾಜ್ಯದ ಗಮನ ಇಟ್ಕೊಂಡು ಯಾರಾದರೂ ಮಾತಾಡಿದ್ದಾರೆ? ಯಾವ ಥರ ಬರಗಾಲ? ಅವರೆಲ್ಲ ಇಲ್ಲ. ಶ್ರೀರಾಮ್ ಜೈರಾಮ್ ಮೋದಿಜಿ ಇದೇ ಮೂರೇ. ಇದ್ರ ಮೇಲೆ ಬಂದುಬಿಡ್ತಿರ್ತಾರೆ ಜನ. ಮೂರ್ಖರಲ್ಲ ಇವರು. ಆಟೋಪ ಎಲ್ಲ ನೋಡ್ತಾ ಇದ್ದಾರೆ. ಮುಂಜಾನೆದ ಕೂಡಲೇ ಅದು ಪಾಕಿಸ್ತಾನ ಒಂದು ಇವ್ರ ಮನೆ ದೇವರು. ಇವ್ರ ಆಸ್ತಿ ಪಾಕಿಸ್ತಾನ ಹೆಸರು ಹೇಳ್ಕೊಂಡು ಇವ್ರು ಬದುಕೋದು. ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಮುಂಜಾನೆ ಎದ್ದ ಕೂಡಲೇ BJP ಪಾಕಿಸ್ತಾನ್. ಆ ಪಾಕಿಸ್ತಾನ ಅಂದಂದು ಅದನ್ನು ಕಾಂಗ್ರೆಸ್ ಅವ್ರದ್ದು ಅನ್ನೋದು. ದಿವ್ಸಣ್ಣವ್ರು ಯಾರು? ಯಾರೇ ಸಿಟ್ಟ ದಿವಸ ಪಾಕಿಸ್ತಾನ್ ಪಾಕಿಸ್ತಾನ್ ಅಂತನ್ನೋರು ಯಾರು? ನಾವು ಇರ್ತೀವ? ಕಾಂಗ್ರೆಸ್ ಅವ್ರು ಇರ್ತೀವ? ದಿವಸ ಪಾಕಿಸ್ತಾನ ನೆನಪು ಮಾಡೋದು ಈ ದೇಶಕ್ಕೆ. ಈ ದೇಶದ ಹೆಸರೇ ಗೊತ್ತಿಲ್ಲ. ದೇಶದಾಗ ಏನು ನಡೀತೈತೆ ಮಾತಾಡೋಕೆ ಇವ್ರಿಗೆ ಭಯ. ಪಾಕಿಸ್ತಾನ ಹೆಸರೇ ಬಚಾವ್ ಆಗೋದು.